ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ. ಇವತ್ತು ನಾನು 2 in 1 ರೆಸಿಪಿ ಮಾಡ್ತಿದ್ದೇನೆ. ಅಂದ್ರೆ ರೆಸಿಪಿ ಒಂದೇ, ಅದರಲ್ಲಿ ನಾನು ಚಿಕನ್ ಪಕೋಡ ಮಾಡ್ತಿದ್ದೇನೆ. ನೀವು ಚಿಕನ್ ಪಕೋಡ ಮಾಡಿ ತಿನ್ಬಹುದು, ಅಥವಾ ನಾನು ಚಿಕನ್ 65 ಕೂಡ ಮಾಡ್ತಿದ್ದೇನೆ, ಹಾಗೆ ಕೂಡ ಮಾಡಿ ತಿನ್ಬಹುದು. ಆಪ್ಷನ್ ನಿಮ್ದು. ಸೊ ರೆಸಿಪಿ ಸಿಂಪಲ್ ಉಂಟು, ಕಂಟಿನ್ಯೂಸ್ ಆಗಿ ನೋಡ್ಬೋದು ನಿಮ್ಗೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು 2 in 1 ಚಿಕನ್ ಮಾಡ್ತೇನೆ. ಒಂದು ಚಿಕನ್ ಪಕೋಡ, ಮತ್ತೊಂದು ಚಿಕನ್ 65. ಎರಡೂ ಒಳ್ಳೆ ಟೇಸ್ಟ್ ಆಗಿ ಬರ್ತದೆ. ಫಸ್ಟ್ ಗೆ ಮ್ಯಾರಿನೇಟ್ ಮಾಡುವ. ಚಿಕನ್ಗೆ 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, 1.5 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕಟ್ ಮಾಡಿದ ಕೊರಿಯಂಡರ್ ಲೀಫ್ ಒಂದು ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿದ ಜಿಂಜರ್, ಮತ್ತೊಂದು 4 ರಿಂದ 5 ಗ್ರೀನ್ ಚಿಲ್ಲೀಸ್ ಅನ್ನು ಕಟ್ ಮಾಡಿ ಹಾಕಿ, ಚಿಕ್ಕ ಚಾಪ್ ಮಾಡಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇದನ್ನು. ನಂತರ ಇದಕ್ಕೆ 2 ಟೀ ಸ್ಪೂನ್ ರೈಸ್ ಫ್ಲವರ್, 2 ಟೀಸ್ಪೂನ್ ಮೈದಾ, ಮತ್ತೆ 3 ಟೀಸ್ಪೂನ್ ಕಾರ್ನ್ಫ್ಲವರ್ ಹಾಕಿ, 2 ಎಗ್ ಅನ್ನು ಹಾಕಿ, ಮೊಟ್ಟೆಯನ್ನು ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮಿಕ್ಸ್ ಮಾಡುವಾಗ ನಿಮ್ಗೆ ತುಂಬಾ ಡ್ರೈ ಕಾಣಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ನೋಡಿ, ಹೀಗೆ ಆಗ್ಬೇಕು. ಇದನ್ನೊಂದು 15 ರಿಂದ 20 ನಿಮಿಷ ಇಟ್ಟು ನಂತರ ಇದನ್ನು ಡೀಪ್ ಫ್ರೈ ಮಾಡಿ. ಒಳ್ಳೆ ಕ್ರಿಸ್ಪ್ ಆಗೋ ತನಕ ಡೀಪ್ ಫ್ರೈ ಮಾಡಬೇಕು. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗ್ಲಿ ಇದು. ಫ್ರೈ ಆದ ನಂತರ ಇದನ್ನು ತೆಗೆದಿಡಿರಿ. ನಮ್ಮ ಚಿಕನ್ ಪಕೋಡ ರೆಡಿ ಆಗಿದೆ. ಈಗ ಇದನ್ನೇ ಯೂಸ್ ಮಾಡಿ ನಾನು ಚಿಕನ್ 65 ಮಾಡ್ತಿದ್ದೇನೆ. ಈಗ ಒಂದು ಬಾಣಲಿಗೆ 3 ಟೀಸ್ಪೂನ್ ಎಣ್ಣೆ ಹಾಕಿ, ಇದಕ್ಕೆ 1 ಟೀಸ್ಪೂನ್ ಸಾಸಿವೆ, 2 ರೆಡ್ ಚಿಲ್ಲೀಸ್ ಕಟ್ ಮಾಡಿ ಹಾಕಿ, ಮತ್ತೆ ಚಾಪ್ ಮಾಡಿದ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲೀಸ್ ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಒಂದು ಕಪ್ ಅಷ್ಟು ಕರ್ಡ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಮಾಡುವಾಗ ನೀವು ಫ್ಲೇಮ್ ತುಂಬಾ ಸ್ಲೋ ಇಡಬೇಕು. ನಂತರ ಇದಕ್ಕೆ 2 ಟೀಸ್ಪೂನ್ ಚಿಲ್ಲಿ ಪೇಸ್ಟ್ ಅನ್ನು ಹಾಕಿ, 2 ಟೀಸ್ಪೂನ್ ರೆಡ್ ಚಿಲ್ಲಿ ಸಾಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಸೇರಿಸಿ, ಜಾಸ್ತಿ ಹಾಕ್ಬೇಡಿ ಇದಕ್ಕೆ ಉಪ್ಪು. 1 ಟೀಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಚಿಕನ್ ಪೀಸಸ್ ಅನ್ನು ಹಾಕಿ
ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಎರಡು ರೆಸಿಪಿ ರೆಡಿ ಆಗಿದೆ, ಚಿಕನ್ ಪಕೋಡ ಮತ್ತೆ ಚಿಕನ್ 65. ಟ್ರೈ ಮಾಡಿ ನೋಡಿ, ಇದನ್ನು ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇದು ಮಸ್ಟ್ ಟ್ರೈ ರೆಸಿಪಿ ನಂದು, ಟ್ರೈ ಮಾಡಿ. ನೋಡಿದ್ರಲ್ವಾ, ಸಿಂಪಲ್ ರೆಸಿಪಿ. ಸೊ ಬೇಕಾದ್ರೆ ನೀವು ಖಾಲಿ ಪಕೋಡ ಮಾಡಿ ಕೂಡ ತಿನ್ಬಹುದು, ಅಥವಾ ಚಿಕನ್ 65 ಕೂಡ ಮಾಡಿ ತಿನ್ಬಹುದು. ಟ್ರೈ ಮಾಡಿ ನೋಡಿ, ಯಾವ್ದಾದ್ರು ಒಂದು ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫೇಸ್ಬುಕ್, ವಾಟ್ಸಪ್ ಅಲ್ಲೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.